ದರ್ಶನ್ಗೆ ಸಿಕ್ಕ ರಾಜಾತಿಥ್ಯ ಸಂಚಲನ ಸೃಷ್ಟಿಸಿದೆ. ಜೈಲಿನ ಮತ್ತು ಪೊಲೀಸರ ನಡೆಯನ್ನ ಪ್ರಶ್ನಿಸುವಂತಾಗಿದೆ. ಸದ್ಯ ದಾಸನ ಜಾಲಿ ಲೈಫ್ ಅನ್ನು ನೋಡಿ ಕೊಲೆಯಾದಂತ ರೇಣುಕಾಸ್ವಾಮಿಯ ಕುಟುಂಬ ಕಣ್ಣೀರಾಗಿದೆ. ಇತ್ತ ಆರೋಪಿಗಳ ಕುಟುಂಬಸ್ಥರು ಕೂಡ ಕಣ್ಣೀರಿಟ್ಟಿದ್ದಾರೆ. ಜೈಲಿನೇ ಇದ್ದಾಗ ಇಷ್ಟು ಐಷಾರಾಮಾಗಿ ಇರ್ತಾರೆ ಅಂದಮೇಲೆ ಅವ್ರು ಬೇಲ್ ಮೇಲೆ ಹೊರಗಡೆ ಬಂದಾಗ ರಕ್ಷಣೆ ಸಿಗುತ್ತೋ ಇಲ್ವೋ ಅನ್ನೋದು ಅನುಮಾನ ಆಗಿದೆ. ಅವ್ರಿಗೆ ಸಿಗ್ತತ್ತಪ್ಪ, ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಏನು ಸಿಗ್ತೈತೆ ಹೇಳು? ಹೆಂಗ ಮಾಡ್ಕೊಂಡು ತಿನ್ನೋ ಹೋಗಿ ಅಲ್ಲಿ ಕುಂತಿದಾರಲ್ಲ. ಚಿತ್ರಹಿಂಸೆ, ನರಕಾಧಿಪತಿಯನ್ನು ನಾಚಿಸುವಂತೆ ಟಾರ್ಚರ್ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಡೆವಿಲ್ ಗ್ಯಾಂಗ್ ಕೊಂದ ಆರೋಪದಲ್ಲಿ ಜೈಲಲ್ಲಿದೆ. ಆದ್ರೆ ಕಾರಾಗೃಹದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಲ್ಲ, ಬದಲಾಗಿ ರಾಜಾತಿಥ್ಯವೇ ಸಿಗ್ತಾ ಇರುವುದು ನಿನ್ನೆ ಹಾಗೂ ಇವತ್ತಿನ ಫೋಟೋದಿಂದ ಜಗಜ್ಜಾಹೀರಾಗಿದೆ. ಅದರಲ್ಲೂ ಪ್ರಮುಖ ಆರೋಪಿ ದರ್ಶನ್ಗೆ ಕೊಲೆ ಮಾಡಿದ ಬಗ್ಗೆ ಎಳ್ಳಷ್ಟು ಪಶ್ಚಾತ್ತಾಪ ಕಾಣ್ತಾ ಇಲ್ಲ. ತಮ್ಮ ಮಗನನ್ನ ಬರ್ಬರವಾಗಿ ಕೊಂದ ದರ್ಶನ್ ಜೈಲಲ್ಲಾದ್ರೂ ಇದ್ದಾನಲ್ಲ ಅಂತ ನಿರಾಳವಾಗಿದ್ದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಈ ಫೋಟೋ ಸಿಡಿಲಿನಂತೆ ಅಪ್ಪಳಿಸಿದೆ. ಸದ್ಯ ದರ್ಶನ್ ಜೈಲಲ್ಲಿ ಜಾಲಿಯಾಗಿರುವ ಫೋಟೋ ನೋಡಿ ಮೊದಲೇ ಪುತ್ರನನ್ನ ಕಳೆದುಕೊಂಡು ನೋವಲ್ಲಿರುವ ಕುಟುಂಬ ತತ್ತರಿಸಿ ಹೋಗಿದೆ. ದರ್ಶನ್ ರಾಜಾತಿಥ್ಯ ನೋಡಿ ರೇಣುಕಾ ಸ್ವಾಮಿ ತಂದೆ ಕಣ್ಣೀರು. ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇರುವ ರಾಜಾತಿಥ್ಯದ ಫೋಟೋ ನೋಡಿ ಮೃತ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಪ್ಪ ಕೂಡ ಈ ಬಗ್ಗೆ ಗರಂ ಆಗಿದ್ದಾರೆ. ಅಂದ್ರೆ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ತನಿಖೆ ಆದ್ರೆ ಮಾತ್ರ ಸತ್ಯ ಹೊರಗೆ ಬರ್ತಾ ಇದೆ. ನಿಜವಾಗ್ಲೂ ಇದಕ್ಕೆ ನಮಗೆ ಭಾಳ ಆತಂಕ ಆಗಿದೆ, ನಮಗೆ ನೋವಾಗಿದೆ. ನಮ್ಮ ಮನೆತನದಲ್ಲಿ ಎಲ್ಲರೂ ಕೂಡ ಒಂಥರ ದಿಗ್ಭ್ರಾಂತರಾಗಿದ್ದಾರೆ. ಮುಂದೆ ನಮಗೆ ಇನ್ನೂ ಎಂತೆಂಥ ಕಹಿ ಘಟನೆಗಳು ಬರ್ತಾವ ಅಂತ ನಮಗೆ ಒಂಥರ ಭಯನೂ ಆಗಿದೆ. ಜೈಲಿನೇ ಇದ್ದಾಗ ಇಷ್ಟು ಐಷಾರಾಮಾಗಿ ಇರ್ತಾರೆ ಅಂದಮೇಲೆ ಅವ್ರು ಬೇಲ್ ಮೇಲೆ ಹೊರಗಡೆ ಬಂದಾಗ ನಮಗೆ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೋ ಇಲ್ವೋ ಅನ್ನೋದು ಅನುಮಾನ ಆಗಿದೆ. ಇಲ್ಲಿ ಜೈಲು ಅಧಿಕಾರಿಗಳಿಂದ ಎಲ್ಲೂ ಒಂದು ಸ್ವಲ್ಪ ತಪ್ಪು ಆಗಿದೆ. ಯಾಕಾಗಿದೆ, ಅವರು ಯಾವ ಒತ್ತಡಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಅವರು ಕೂಡ ಅಷ್ಟಾಗಿ ಸುಲಭವಾಗಿ ಅವರು ಕೂಡ ಇದಿಲ್ಲ. ಯಾಕಂದರೆ ಅವರೇನೆ ಕೋರ್ಟ್ನಲ್ಲಿ ಇದನ್ನು ಮಾಡಿದ್ದಾರೆ. ಅವರಿಗೆ ಊಟ ಕೊಡೋಕ್ಕಾಗೋದಿಲ್ಲ, ಮನೆ ಊಟ ಹಾಸಿಗೆ ಅದೆಲ್ಲ ಆಗಲ್ಲ ಅಂತ ಜೈಲು ಅಧಿಕಾರಿಗಳಿಗೆ ಕೋರ್ಟ್ಗೆ ನಿವೇದನೆ ಮಾಡ್ಕೊಂಡಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ರೀತಿ ವ್ಯವಸ್ಥೆ ಆಗಿದೆ ಅಂದರೆ ಆ ವ್ಯವಸ್ಥೆ ಯಾಕೆ ಕಾರಣ, ಏನು ಕಾರಣ ಅಂತಂದರೆ ಅದಕ್ಕೆಲ್ಲೋ ಬಲವಾದ ಒಂದು ಒತ್ತಡ ಅಥವಾ ಏನೋ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಅವನು ಮನ ಪರಿವರ್ತನೆ ಆಗಲಿ ಸರಿಯಾಗಲಿ ಅವನು ಅನ್ನುವಂಥದ್ದಕ್ಕಾಗಿ ಅದು ಇರೋದು. ಆದರೆ ಅದನ್ನು ನೋಡಿದರೆ, ಆ ಫೋಟೋ ನೋಡಿದರೆ ಆಗ ಅನ್ನಿಸ್ತಾ ಇಲ್ಲ. ಅವರ ಮುಖಭಾವದಲ್ಲಿ, ಆಮೇಲೆ ಅವರಿರ್ತಕ್ಕಂತಹ ಮಾತುಗಳು, ಅವರಿರ್ತಕ್ಕಂತಹ ಒಂದು ನಡವಳಿಕೆ, ಅವ್ರು ಕೂತಿರಲ್ಲ ಒಂಥರ ಆರಾಮಾಗಿ ಲೋಕಾಭರವಾಗಿ ಕೂತಿರ್ತಕ್ಕಂಥದ್ದು, ಅದನ್ನೆಲ್ಲ ನೋಡಿದರೆ ಅದು ಸೆರೆಮನೆ ಅಂತೇಳಿ ಅನ್ನಿಸ್ತಾನೇ ಇಲ್ಲ. ಆ ರೀತಿ ನಿಜಕ್ಕೂ ನಮಗೆ ತುಂಬ ಬೇಸರ ಆಯಿತು ಮತ್ತು ಶಾಕ್ ಆಯಿತು. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ತಂದೆಯ ಪರಿಸ್ಥಿತಿ ಹೀಗಾದ್ರೆ, ಇತ್ತ ಆರೋಪಿಗಳ ಹೆತ್ತವರ ನೋವೇ ಮತ್ತೊಂದು. ರಾಜಾತಿಥ್ಯ ನೋಡಿ ದರ್ಶನ್ಗೆ ಜೈಲಿನಲ್ಲಿ ಎಲ್ಲಾ ಸಿಗ್ತಾ ಇದೆ. ಬಡವರ ಮಕ್ಕಳ ಗತಿ ಏನು ಅಂತ 7ನೇ ಆರೋಪಿ ಅನುಕುಮಾರ್ ತಾಯಿ ಜಯಮ್ಮ ಭಾವುಕರಾಗಿದ್ದಾರೆ. ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತು ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಏನು ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಕಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನು ಮಾಡ್ಬೇಕು ಹೇಳ್ರಿ? ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದು ಕಣ್ಣಿಗೆ ಹಿಂಗೈದೀವಿ ಅಷ್ಟೇ. ಒಳಗ್ಳದ್ದು ಯಾರು ಕಡೆ ಸ್ವಸತಿ ರಾಗಿ ಅಕ್ಕಿ ಸಿಗ್ತವೆ, ಅದನ್ನ ತಿಂತು ಜೀವನ ಮಾಡ್ತೀವಿ. ಅವ್ರಿಗೆ ಸಿಗ್ತತ್ತಪ್ಪ, ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಏನು ಸಿಗ್ತೈತೆ ಹೇಳು? ಅನುಭವಿಸ್ತಿದ್ದಾವೆ. ಹೆಂಗ ಮಾಡ್ಕೊಂಡು ತಿನ್ನೋ ಹೋಗಿ ಅಲ್ಲಿ ಕುಂತಿದಾರಲ್ಲ. ಒಂದು ಸ್ವಲ್ಪ ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ನಮ್ಮಿದ್ದು ಕೈಲಾಗ್ಲಿಲ್ದ್ರೆ ನಾವು ಏನು ಮಾಡೋಣ ಹೇಳಪ್ಪ? ನಮ್ದೇನು ಹೊಲ ಇತ್ತ ಇರೋದಿಷ್ಟು ಗುಡಿಸ್ಲು ಮನೆ ಒಂದೈತಿ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಏನು ಬಿಡ್ಸೋದು? ಒಟ್ಟಾರೆ ಆರೋಪಿಗಳು ಜೈಲು ಸೇರಿದ್ರೆ ಅಲ್ಲಿ ತಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಡಬೇಕು. ಅದು ಬಿಟ್ಟು ಅಲ್ಲೂ ಕೂಡ ಹಾಯಾಗಿದ್ರೆ ಇನ್ನೆಲ್ಲಿಂದ ಜನಸಾಮಾನ್ಯರಿಗೆ ಪೊಲೀಸ್ ಜೈಲು ಅನ್ನೋ ಬಗ್ಗೆ ಭಯ ಬರುತ್ತೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.